ಕತೆಯ ಹೆಸರು ನೀ ನನಗಿದ್ದರೆ ನಾ ನಿನಗೆ. ಕತೆಯಲ್ಲಿ ಬರುವ ಪಾತ್ರಗಳು ಕುದುರೆ, ಕತ್ತೆ ಮತ್ತು ವ್ಯಾಪಾರಿ. ಒಬ್ಬ ವ್ಯಾಪಾರಿ ತನ್ನ ಬಳಿ ಇದ್ದ ಕುದುರೆ ಹಾಗೂ ಕತ್ತೆಗಳೊಂದಿಗೆ ಪೇಟೆಗೆ ಹೋಗಿ ಸಾಮಾನು ತರುತ್ತಿದ್ದ. ಕತ್ತೆಯನ್ನು ಸಾಮಾನುಗಳನ್ನು ಹೇರಲು, ಕುದುರೆಯನ್ನು ತನ್ನ ಸವಾರಿಗೆ ಬಳಸುತ್ತಿದ್ದ. ಒಮ್ಮೆ ಸಂಜೆಯ ವೇಳೆಯಲ್ಲಿ ವ್ಯಾಪಾರಿ ಮನೆಗೆ ಮರಳುತ್ತಿದ್ದ. ಸುಂದರ ವಾತಾವರಣವಿದ್ದುದರಿಂದ ವ್ಯಾಪಾರಿ ಕುದುರೆಯನ್ನು ಹೇರದೆ ನಡೆಯುತ್ತಾ ಹೊರಟ. ಆಗ ಕತ್ತೆ ಕುದುರೆಯೊಡನೆ ತನ್ನ ಭಾರವನ್ನು ಹಂಚಿಕೊಳ್ಳುವಂತೆ ವಿನಂತಿಸಿತು. ಕುದುರೆ ಅದನ್ನು ನಿರಾಕರಿಸಿ ನಿನ್ನ ಭಾರ ನಿನಗೆ, ನನ್ನ ಭಾರ ನನಗೆ ಎಂದು ಹೇಳಿತು. ದಾರಿಯಲ್ಲಿ ಸಾಮಾನುಗಳ ಭಾರ ತಾಳಲಾರದೆ ಕತ್ತೆ ಕುಸಿದು ಬಿತ್ತು. ವ್ಯಾಪಾರಿ ಅದರ ಮೇಲಿದ್ದ ಸಾಮಾನುಗಳನ್ನು ತೆಗೆದು ಕುದುರೆಯ ಮೇಲೆ ಹೇರಿದ. ಒಮ್ಮೆಲೆ ಅಷ್ಟು ಸಾಮಾನು ಹೊತ್ತು ಅಭ್ಯಾಸವಿಲ್ಲದ ಕುದುರೆಗೆ ಬೆನ್ನು ಮೂರಿದಂತಾಯಿತು. ಅದು ಕತ್ತೆಯೊಡನೆ, ಗೆಳೆಯ, ದಯವಿಟ್ಟು ಸ್ವಲ್ಪ ಭಾರವನ್ನು ನೀನು ತೆಗೆದುಕೊಂಡು ನನಗೆ ಸಹಾಯ ಮಾಡು ಎಂದು ಬೇಡಿಕೊಂಡಿತು. ಅದನ್ನು ಕೇಳಿದ ಕತ್ತೆ, ಗೆಳೆಯ, ನೀನು ಮೊದಲು ನನಗೆ ಸಹಾಯ ಮಾಡಿದ್ದರೆ ನಾನು ನಿನಗೆ ಖಂಡಿತ ಸಹಾಯ ಮಾಡುತ್ತಿದ್ದೆ ಎಂದಿತು. ಇದನ್ನು ಕೇಳಿದ ಕುದುರೆ ಪೆಚ್ಚಾಗಿ ಮುಂದೆ ನಡೆಯಿತು. ನೀತಿ: ಪರೋಪಕಾರದಿಂದ ಸ್ನೇಹ ಬೆಳೆಯುತ್ತದೆ. ಈ ನೀತಿ ಕಥೆಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ, ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.